ರಾಜ್ಯ ಸರ್ಕಾರ ವಿಶೇಷ ಒಂದು ಅಧಿವೇಶನ ಕರೆಯುವ ಮುಖಾಂತರ ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ಅಡ್ಡಗಾಲು ಹಾಕುವಂಥ ಪ್ರಯತ್ನವನ್ನು ಮಾಡ್ತಾಯಿದೆ. ನಮಗಿರುವಂಥ ಮಾಹಿತಿ ಪ್ರಕಾರ ಅದಕ್ಕೊಂದು ನಿರ್ಣಯ ಮಂಡನೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸುವಂಥ ಒಂದು ನೀಚ ಕಾರ್ಯವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾಯಿದೆ. ಜಿ ರಾಮ್ಜಿ ಏನು ಯೋಜನೆ ಇದೆ, ಆ ಯೋಜನೆ ನಿಜವಾದಂಥ ಕೂಲಿ ಯಾರಿಗೆ ಸಿಗಬೇಕಾಗಿದೆ, ಆ ಬಡವರಿಗೆ ಅವ್ರಿಗೆ ಕೊಡಿಸುವಂಥ ಪ್ರಯತ್ನವನ್ನು ನರೇಂದ್ರ ಮೋದಿಯವರ ಸರ್ಕಾರ ಮಾಡ್ತಾಯಿದೆ. ಇಷ್ಟು ದಿನಗಳ ಕಾಲ CAG ರಿಪೋರ್ಟಲ್ಲೂ, ಕರ್ನಾಟಕದ CAG ರಿಪೋರ್ಟಲ್ಲೂ ಬಂದಿದೆ. ಹಲವಾರು ರಾಜ್ಯಗಳಲ್ಲಿ ಕರ್ನಾಟಕ ಸೇರಿದಂತೆ ಅಕ್ರಮ ಆಗಿರುವಂಥದ್ದು 1,000 2,000 ಕೋಟಿ ಅಲ್ಲ, ಸಾವಿರಾರು ಕೋಟಿಗಳು ಅಕ್ರಮ ಆಗಿದೆ. ಸೊ ಇದಕ್ಕೆ ಒಂದು ಪಾರದರ್ಶಕತೆ ತರಬೇಕು ಅಂತೇಳಿ ಇವತ್ತು ಯೋಜನೆಯನ್ನು ತಂದಿದ್ದಾರೆ. ಅದರಲ್ಲಿ 60-40 ಕೇಂದ್ರ ಸರ್ಕಾರ 60%, ರಾಜ್ಯ ಸರ್ಕಾರ 40% ಮತ್ತು 125 ದಿನಗಳ ಹೆಚ್ಚುವರಿ ಕೊಡುವಂಥದ್ದು, ಇದೆಲ್ಲವನ್ನು ಕೂಡ ಟ್ರಾನ್ಸ್ಪರೆಂಟಾಗಿ ತಂದಿದ್ದಾರೆ. ಈ ಕಾಂಗ್ರೆಸ್ ಅವ್ರಿಗೆ ಅದು ಹೊಟ್ಟೆವರಿ. ಅದಕ್ಕೆ ವಿಶೇಷ ಅಧಿವೇಶನ ಕರೆದಿದ್ದಾರೆ. ನಾನು ಮೊನ್ನೆ ಒಂದು ವಾರದ ಹಿಂದೆ ಪತ್ರವನ್ನು ಬರೆದಿದ್ದೆ ನಿಮ್ಮ ಕೇಂದ್ರದ ಸಚಿವರಾದಂಥ ಶಿವರಾಜ್ ಸಿಂಗ್ ಚೌಹಾಣ್ ಅವರು, ಕೃಷಿ ಸಚಿವರಿಗೆ. ಅವರು ಅದಕ್ಕೆ ರೆಸ್ಪಾಂಡ್ ಮಾಡಿದ್ದಾರೆ. ಮತ್ತು ನಿನ್ನೆ ನಾನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಒಂದು ಚುನಾವಣೆಗೆ ಹೋದಾಗ ಸ್ವತಃ ಅವ್ರನ್ನ ಭೇಟಿ ಮಾಡಿ ವಿನಂತಿ ಮಾಡಿದೆ. ಅವರು ಕೂಡಲೇ ಒಪ್ಕೊಂಡ್ರು. ನಾನು ಮತ್ತು ರವಿಕುಮಾರ್ ಅವರು ಹೋಗಿ ವಿನಂತಿ ಮಾಡಿದ ತಕ್ಷಣ ಕೂಡಲೇ ಒಪ್ಕೊಂಡು ನಾನು ಬರ್ತೀನಿ, ನನ್ನ ಮನೇಲಿ ಒಂದು ಪ್ರೋಗ್ರಾಮ್ ಇದೆ, ಆದರೂ ಕೂಡ ನಾನು ಬಂದು ಇಲ್ಲಿ ನಿಮ್ಮ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತೀನಿ ಅಂತ ಹೇಳಿದ್ದಾರೆ. ನಾನು ಸನ್ಮಾನ್ಯ ಕುಮಾರಸ್ವಾಮಿಯವ್ರಿಗೂ ವಿನಂತಿ ಮಾಡಿದ್ದೀನಿ. ಕುಮಾರಸ್ವಾಮಿಯವರು ಕೂಡ ಆ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಅದೇ ರೀತಿ ಸನ್ಮಾನ್ಯ ವಿಜಯೇಂದ್ರ ಅವರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ನಮ್ಮ ಚಲವಾದಿ ನಾರಾಯಣ ಸ್ವಾಮಿ ಮತ್ತು JDSನ ಸುರೇಶ್ ಬಾಬುಗೂ ಕೂಡ ನಾನು ಮಾತಾಡಿದ್ದೀನಿ. ಒಂದು NDA ಸಭೆಯನ್ನು ನಾವು ಮಾಡ್ತೀರಿ. ಅದರಲ್ಲಿ ಈ ವಿಚಾರದ ಬಗ್ಗೆ ವಿಕಸಿತ ಭಾರತ, ಜಿ ರಾಮ್ಜಿ, ಅದರ ಬಗ್ಗೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕಾಂಗ್ರೆಸ್ಸಿನ ಏನೇನು ಪ್ರಶ್ನೆಗಳನ್ನು ಎತ್ತಿದ್ದಾರೆ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾರೆ. ಮತ್ತು ಈ ಯೋಜನೆ ಎಷ್ಟು ಜನಗಳಿಗೆ ಉಪಯೋಗಕಾರಿಯಾಗಿದೆ ಅನ್ನೋದನ್ನು ಕೂಡ ಸ್ಪಷ್ಟ ಮಾಹಿತಿಯನ್ನು ನಾಳೆ ಕೊಡೋರಿದ್ದಾರೆ. ನಾನು ನಾಳೆ ಅಶೋಕ ಹೋಟೆಲ್ ರೇಸ್ ಇದ್ರ ಪಕ್ಕ ಇರುವಂಥದ್ದು, ಗಾಲ್ಫ್ ಮುಂದೆ ಇರುವಂಥ ಅಶೋಕ ಹೋಟ್ಲಲ್ಲಿ ನಮ್ಮ ಎಲ್ಲ MLAಗಳು, MLCಗಳು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರು, BJPಯ ಜಿಲ್ಲಾಧ್ಯಕ್ಷರು ಮತ್ತು JDSನ MLA MLC ಅವರು ಭಾಗವಹಿಸೋಕ್ಕೆ ನಾನು ಎಲ್ಲರಿಗೂ ಮಾತಾಡಿದ್ದೀನಿ. ಸೊ ನಾಳೆ ಮೊದಲು ಪ್ರೆಸ್ ಮೀಟನ್ನು ಮಾಡ್ತಾರೆ. ಆ ಪ್ರೆಸ್ ಮೀಟ್ ಆದ ತಕ್ಷಣ ನಮ್ಮ ಸಭೆಯಲ್ಲಿ ಅವರು ವಿತ್ ಮ್ಯಾಪ್ ಅದನ್ನು ಎಕ್ಸ್ಪ್ಲೈನನ್ನು ಮಾಡ್ತಾರೆ. ನಾವು ಅದನ್ನು ಕಾತರತೆಯಿಂದ ಕಾಯ್ತಾ ಇದ್ದೀರಿ. ಯಾಕಂದರೆ ವಿಧಾನಸಭಾ ಅಧಿವೇಶನದಲ್ಲಿ ಚರ್ಚೆ ಆಗೋಕ್ಕೆ ಮುಂಚೆ ನಮಗೆ ಇದರ ಅವಶ್ಯಕತೆ ಇತ್ತು. ಯಾಕಂದರೆ ನಮಗೆ ಅದರ ಪೂರ್ಣ ಮಾಹಿತಿಯನ್ನು ಪಡಿಬೇಕಾಯಿತು. ಅದಕ್ಕೋಸ್ಕರ ಇಲ್ಲಿ ಅವ್ರ ಜೊತೆ ಮಾತಾಡೋವಂಥದ್ದು, ನಮ್ಮ ಡೌಟ್ಸ್ ಏನಿದೆ ಅದನ್ನು ಕ್ಲಿಯರ್ ಮಾಡ್ಕೊಳೋವಂಥದ್ದು, ಈ ಒಳ್ಳೆಯ ವಿಚಾರಗಳು ಏನೇನಿದೆ ಅದೆಲ್ಲವನ್ನು ರಾಜ್ಯದ ಜನತೆಗೆ ತಲುಪಿಸೋವಂಥ ದೃಷ್ಟಿಯಿಂದ ನಾಳೆ ಈ ಒಂದು ಮಹತ್ವದ ಸಭೆಯನ್ನು ಶಿವರಾಜ್ ಸಿಂಗ್ ಚೌಹಾಣ್ ಅವರ ಸಭೆಯನ್ನು ಕರೆದಿದ್ದೀನಿ. ನಾನು ಅಧಿವೇಶನದಲ್ಲಿ ಏನೇನು ನಡೆಯಿರುತ್ತೆ ಸರ್? ಜಿ ರಾಮ್ಜಿ ಬಗ್ಗೆ ಅವರು ಚರ್ಚೆ ಮಾಡಿಕೊಟ್ಟಿದ್ದ ಸರ್ಕಾರ, ನಿಮ್ಮ ನಡೆ ಏನಿರುತ್ತೆ ಅಂತ BJP ಮತ್ತು JDSಯಿಂದ ಸರ್? ನಾವು ಈಗಾಗಲೇ ಇದರ ಅವಶ್ಯಕತೆ ಇರಲಿಲ್ಲ ಅಂತ ಹೇಳಿದ್ದೀರಿ. ನಾವು ಕೇಂದ್ರ ಸರ್ಕಾರ ಸ್ಪಷ್ಟ ಮಾಡಿದೆ, ಪಾರ್ಲಿಮೆಂಟಲ್ಲೂ ಸ್ಪಷ್ಟ ಮಾಡಿದ್ದಾರೆ. ಈ ಯೋಜನೆ ಯಾಕೆ ತಂದಿದ್ದೀರಿ, ಏನೇನು ಪ್ರಾಬ್ಲಮ್ ಆಗಿತ್ತು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಇವ್ರಿಗೇನಾದರೂ ಕ್ಲಾರಿಫಿಕೇಷನ್ ಬೇಕಾಗಿದ್ದರೆ ಈಗ ಅನುದಾನ ಬೇಕು ಅಂತೇಳಿ ಹೋಗ್ತಾರಲ್ಲ ಇವರು ಮಂತ್ರಿಗಳು ಎಲ್ಲರೂ, ಮುಖ್ಯಮಂತ್ರಿ ಎಲ್ಲ ಹೋಗಿ ಪ್ರೈಮ್ ಮಿನಿಸ್ಟ್ರನ್ನ ಭೇಟಿ ಮಾಡ್ತಾರೆ, ಗೃಹ ಸಚಿವರನ್ನ ಭೇಟಿ ಮಾಡ್ತಾರೆ, ಹಾಗೆ ಭೇಟಿ ಮಾಡ್ಬೋದಾಯಿತು. ಅದಕ್ಕೋಸ್ಕರ ಜನಗಳ ದುಡ್ಡನ್ನು ಖರ್ಚು ಮಾಡಿ ಅಧಿವೇಶನ ಕರೆದು ಒಂದು ನಿರ್ಣಯ ಮಂಡನೆ ಮಾಡಿ ಕೇಂದ್ರಕ್ಕೆ ಕಳಿಸೋವಂಥ ಅವಶ್ಯಕತೆ ಏನಿತ್ತು?
ಆ ನಿರ್ಣಯ ಇಲ್ಲಿಂದ ಅಲ್ಲಿ ಹೋದರೆ ಏನು ಉಪಯೋಗ ಆಗ್ತೈತೆ? ಅದಕ್ಕೆ ಏನೂ ಇಲ್ಲ. ಇಲ್ಲಿ ಒಂದು ಮಾಧ್ಯಮಕ್ಕೆ ಒಂದು ಮೆಸೇಜ್ ಕೊಡೋವಂಥ ದೃಷ್ಟಿಯಿಂದ ಮಾಡ್ತಾ ಇದ್ದಾರೆ. ಅದರಿಂದ ಏನು ಉಪಯೋಗ ಇಲ್ಲ. ಸಂವಿಧಾನದತ್ತವಾಗಿ ಕೇಂದ್ರ ಸರ್ಕಾರಕ್ಕೆ ಯೋಜನೆಗಳನ್ನು ಮಾಡುವಂಥ ಅಧಿಕಾರ ಸಂವಿಧಾನದತ್ತವಾಗಿ ಇದೆ, ಅದನ್ನು ಮಾಡ್ತಾ ಇದ್ದಾರೆ. ಈಗ ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ಹಲವಾರು ಯೋಜನೆಗಳನ್ನು ತಂದಿದ್ದಾರಪ್ಪ. ಆ ಯೋಜನೆಗಳ ನಾವು ಏನಾನ ಖಂಡನ ನಿರ್ಣಯ ಮಂಡನೆ ಮಾಡಿದ್ದೀರ ನಾವು? ಈಗ 5 ಗ್ಯಾರಂಟಿ ತಂದ್ರಪ್ಪ, ನಾವೇನಾನ ಖಂಡನ ನಿರ್ಣಯ ಮಂಡನೆ ಮಾಡಿದ್ರೆ ಏನೂ ಇಲ್ಲಲ್ಲ. ಹಾಗೆ ಕೇಂದ್ರ ಸರ್ಕಾರ ಅದರದೇ ಆದಂಥ ನೀತಿ ನಿಯಮಗಳಿದೆ, ಅದ್ರ ಪ್ರಕಾರ ಮಾಡ್ತಾರೆ. ರಾಜ್ಯ ಸರ್ಕಾರ ಅವ್ರಿಗೇನು ಒಳಿತು ಅಂತ ಅನಿಸುತ್ತೋ ಅವ್ರು ಮಾಡ್ತಾರೆ. ಅದರಿಂದ ಇದರಲ್ಲಿ ರಾಜಕೀಯ ಮಾಡೋದನ್ನು ಬಿಡಬೇಕು ಕಾಂಗ್ರೆಸ್ ಅವರು. ಇದರಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ, ಇದು ತಪ್ಪು. ಕೇಂದ್ರ ಸರ್ಕಾರವನ್ನು ವಿರೋಧ ಮಾಡ್ಕೊಂಡು ರಾಜ್ಯಕ್ಕೆ ಬರ್ತಾ ಇರೋವಂಥ ಅನುದಾನಗಳನ್ನು ಕಡಿತ ಮಾಡ್ಕೊಳೋದು ಒಳ್ಳೆಯದಲ್ಲ. ರಾಜ್ಯದ ಹಿತದ ಈಗಾಗಲೇ ರಾಜ್ಯ ಸರ್ಕಾರ ಪಾಪರಾಗಿದೆ, ಹಣ ಇಲ್ಲ, ಸಂಬಳ ಕೊಡೋಕ್ಕೂ ಹಣ ಇಲ್ಲದೆ ಅಂತ ಪರಿಸ್ಥಿತಿ. ಆತ್ಮಹತ್ಯೆಗಳು ಆಗ್ತಾ ಇದೆ, ಅಧಿಕಾರಿಗಳು ಆತ್ಮಹತ್ಯೆಗಳನ್ನು ಮಾಡ್ತಾ ಇದ್ದಾರೆ. ಯಾವುದೇ ಇಲಾಖೆಗಳಿಗೂ ಹಣ ಸರಿಯಾಗಿ ಬಿಡುಗಡೆ ಆಗ್ತಾ ಇಲ್ಲ. ಎಲ್ಲ ಇಲಾಖೆಗಳಲ್ಲೂ 30% ಅನುದಾನವನ್ನು ಕಟ್ ಮಾಡಿದ್ದಾರೆ. ಎಲ್ಲ ಇಲಾಖೆಯಲ್ಲೂ ಗೊಂದಲ ಇದೆ. ಕಾನೂನು ಸುವ್ಯವಸ್ಥೆ ಅಂತೂ ಹಾಳಾಗಿದೆ. ಆ ಇಲಾಖೆಗೆ ಹಣನೇ ಹೋಗ್ತಾ ಇಲ್ಲ, ಬಿಡುಗಡೆನೇ ಆಗ್ತಾ ಇಲ್ಲ. ಅವ್ರ ಹತ್ರ ಪೊಲೀಸ್ ಇಲಾಖೆಯಲ್ಲಿ ಹಣನೇ ಇಲ್ಲ ಅವ್ರ ಹತ್ರ. ಮತ್ತು ಕಾನೂನು ಸುವ್ಯವಸ್ಥೆ ಎಲ್ಲಿಂದ ಕಾಪಾಡ್ತಾರೆ ಅವರು? ಆ ದೃಷ್ಟಿಯಿಂದ ಇವತ್ತು ರಾಜ್ಯ ಸರ್ಕಾರ ದಿವಾಳಿ ಆಗಿರೋದ್ರಿಂದ ಅವರಿಗೆ 40% ಅನುದಾನವನ್ನು ಕೊಡೋಕ್ಕೆ ಆಗ್ತಾ ಇಲ್ಲ. ಆ ಗೊಂದಲಕ್ಕೋಸ್ಕರ ಇದನ್ನು ಡೈವರ್ಟ್ ಮಾಡೋಕ್ಕೋಸ್ಕರ ಕರೀತಾ ಇರುವಂಥ ವಿಧಾನಸಭಾ ಅಧಿವೇಶನ. ಇದನ್ನು ವಿಧಾನಸಭೆಯಲ್ಲಿ ನಾಳೆ ನಮ್ಮ ಪಕ್ಷದ ಸಭೆ ಇದೆ, ಅಲ್ಲಿ ತೀರ್ಮಾನ ಮಾಡ್ತೀರಿ. ವಿಧಾನಸಭೆಯಲ್ಲಿ ಹೇಗೆ ಹೋರಾಟ ಮಾಡಬೇಕು ಅನ್ನೋದನ್ನ ತೀರ್ಮಾನ ಮಾಡ್ತೀವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.